ನಮ್ಮ ದೇಶದ ಪ್ರಜೆನೇ ಅಲ್ಲ, ವಿದೇಶಿ ಪ್ರಜೆ. ವಿದೇಶಿ ಪ್ರಜೆ ಇಲ್ಲಿ ಬಂದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಕನ್ನಡ ಹೋರಾಟಗಾರರಿಗೆ, ಡಾಕ್ಟರ್ ರಾಜ್ಕುಮಾರ್ಗೆ ಅವಮಾನ ಮಾಡೋ ತರ ಮಾತಾಡ್ತಾ ಇದ್ದಾರೆ. ಈ ಕೂಡಲೇ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿದೆ, ಅವ್ರನ್ನ ಈ ದೇಶದಿಂದ ಬಿಡುಗಡೆ ಮಾಡಿಸ್ಬೇಕು ಅಂತ, ಈ ದೇಶದಿಂದ ಹೊರಗಡೆ ಹಾಕ್ಬೇಕಂತ. ಆದ್ರೆ ಅವ್ರು ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಡು ಬಂದಿದ್ದಾರೆ. ರಾಜ್ಯ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿದೆ. ಪದೇ ಪದೇ ಕನ್ನಡಿಗರಿಗೆ ಹಿಂಸೆ ಮಾಡ್ತಾ ಇರೋದು, ಅಹಿಂಸಾ ಅಂತೇಳಿ ಹೆಸರಿಟ್ಕೊಂಡು ಹಿಂಸೆ ಮಾಡ್ತಾ ಇರುವಂತ ಚೇತನ್ ಅವ್ರನ್ನ ಈ ರಾಜ್ಯದಿಂದ ಗೌರವಿತವಾಗಿ ಅಮೆರಿಕಕ್ಕೆ ಕಳಿಸೋದ್ರ ಮುಖಾಂತರ ಅಲ್ಲೇ ಅವರು ಟ್ರಂಪ್ ತರ ಆಡ್ಲಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಬೇಕಾಗಿರೋದು ಅವಶ್ಯಕತೆ ಇಲ್ಲ. ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಕರ್ನಾಟಕ ಅಂದ್ರೆ ರಾಜ್ಕುಮಾರ್. ರಾಜ್ಕುಮಾರ್ ಅವರ ಕೊಡುಗೆ ಈ ನಾಡಿಗೆ, ಈ ದೇಶಕ್ಕೆ ಇದೆ. ಭಾರತ ಚಿತ್ರರಂಗದ ಅಲ್ಲೇ ಹೇಳಿದ್ದಾರೆ, ರಾಜ್ಕುಮಾರ್ ತರ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅಂತ. ಡಬ್ಬಿಂಗ್ ಬರ್ಲಿಕ್ಕೂ ವಿರೋಧ ಮಾಡಿದ್ರು, ಡಬ್ಬಿಂಗ್ ಬರ್ಲಿಕ್ಕೆ ಬಿಟ್ಟಿಲ್ಲ ರಾಜ್ಕುಮಾರ್ ಅವರು. ಕನ್ನಡ ಹೋರಾಟಗಾರರ ಪರವಾಗಿ ನಿಂತಿದ್ದಾರೆ. ಗೋಕಾಕ್ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಅನೇಕ ನಿರ್ದೇಶಕರಿಗೆ ಹಣ ಇಲ್ದೇನೆ ಅವರು ಸಿನಿಮಾ ಸೋತಾವಾಗ ₹1 ತಗೊಂಡೇನೆ ಸಿನಿಮಾ ಮಾಡಿಕೊಟ್ಟು ಅವರು ಉದ್ಧಾರ ಮಾಡಿದ್ರು. ಕಾರ್ಮಿಕರನ್ನ ಉದ್ಧಾರ ಮಾಡಿದ್ರು. ಅನೇಕ ರೀತಿ ನಮ್ಮ ಸೈನಿಕರಿಗೆ ಅವರೇ ಹಣ ಹಾಕಿ ಮೊದಲನೇದಾಗಿ ಕಲೆಕ್ಷನ್ ಮಾಡಿ 35 ಕುಟುಂಬಗಳಿಗೆ ಹಣವನ್ನು ಕಳಿಸ್ಕೊಟ್ರು. ಇದು ರಾಜ್ಕುಮಾರ್. ಆದ್ರಿಂದ ಈ ಚಳುವಳಿಯನ್ನ ತೀವ್ರ ಮಾಡ್ತೀವಿ. ಪೊಲೀಸ್ ರಕ್ಷಣೆ ಅವ್ರಿಗೆ ಕೊಡೋದಲ್ಲ, ಅವ್ರಿಗೆ ಕೊಡಬೇಕಾಗಿಲ್ಲ, ಅವ್ರು ನಮ್ಮ ಪ್ರಜೆನೇ ಅಲ್ಲ. ಆದ್ರಿಂದ ಈ ಕೂಡಲೇ ಅವ್ರನ್ನ ದೇಶದಿಂದ ಹೊರಗಡೆ ಹಾಕ್ಬೇಕನ್ನೋ ಒತ್ತಾಯ ಮಾಡ್ತೀವಿ. ಮತ್ತೆ ವಾಣಿಜ್ಯ ಮಂಡಳಿಯಲ್ಲಿ ಏನ್ ಸದಸ್ಯತೆ ಇದೆ ಅದನ್ನ ರದ್ದು ಮಾಡ್ಬೇಕನ್ನೋ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಲ್ಲ, ಪ್ರತಿಭಟನೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೋದಾಗ ಅವನು ರಾಜ್ಕುಮಾರ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಕ್ಷಮೆ ಕೇಳ್ದ. ಅದಾದಮೇಲೆ ಮುಂದಿನ ಮಾರನೇ ದಿನನೇ ನಾನು ಇಲ್ಲ, ಕ್ಷಮೆ ಕೇಳೋದಿಲ್ಲ, ನಾನು ನಿನ್ನೆ ಏನು ಮಾತಾಡಿದ್ದೋ ಆ ಮಾತಿಗೆ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇವನಂತ ಹುಚ್ಚ ಯಾರಿದ್ದಾರೆ? ಮಿಂಟ್ಲು ಇವನು ಅಂತ ಮಿಂಟ್ಲು, ಒಬ್ಬ ಅವಿವೇಕಿ, ಒಬ್ಬ ನಿರುದ್ಯೋಗಿ. ಅದಕ್ಕೆ ಜನ ನೀನು ಕ್ಷಮೆ ಕೇಳಲೇಬೇಕು. ನೀನಾಗಿ ಈ ನಾಡನ್ನು ಬಿಟ್ಟೋದ್ರೆ ಭಾಳ ಗೌರವ. ಸರ್ಕಾರ ಆದೇಶ ಹೊರಡಿಸೋದಕ್ಕೆ ಮುಂಚೆ ನೀನಾಗಿ ಹೋಗಬೇಕು. ಒಂದು ಮೊನ್ನೆನೂ ಕೂಡ ಅವರಿಗೆ ನಾವು ಮಾತಾಡಿದ್ವಾಗ ಹೇಳಿದ್ವಿ, ಸ್ವಲ್ಪ ನಾಲ್ಗೆಯಲ್ಲಿ ಬಿಗಿ ಹಿಡಿದು ಮಾತಾಡಬೇಕು. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸಾಂಸ್ಕೃತಿಕ ರಾಯಭಾರಿ ಅವರು, ಈ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ, ಅವರನ್ನ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಅಂತ ಹೇಳಿದ್ವಿ. ಆದರೂ ಕೂಡ ಆತ ತಿದ್ಕೊಳ್ಳಿಲ್ಲ ಅಂತಂದರೆ ನನಗೊಂದು ಮಾತು ಕೇಳಿ, ವ್ಯವಸ್ಥಿತವಾಗಿ ಪಬ್ಲಿಸಿಟಿಗೋಸ್ಕರ ಮಾಡ್ತಿದ್ದಾರಾ ಅಥವಾ ಪ್ರಜ್ಞೆ ಇದ್ದು ಮಾತಾಡ್ತಿದ್ದಾರಾ? ಇದೆರಡೂ ಗೊತ್ತಾಗ್ತಿಲ್ಲ. ಭಾಳ ನೋವಾಗುತ್ತೆ. ನಾವು ಇಲ್ಲ ಇದು ಹದ್ದು ಮೀರಿ ಹೋಗ್ತಿದ್ದಾರೆ. ಈಗ ತಾವು ಕೂಡ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ಪ್ರತಿಯೊಬ್ಬರು ನೋಡ್ತಿದ್ದಾರೆ. ಇಲ್ಲ, ಒಂದೊಂದು ಕ್ಷಣಕ್ಕೆ ಒಂದೊಂದು ಥರ ಮಾತಾಡ್ತಾರೆ. ಕಾರಣ ಏನು ಗೊತ್ತೇನ್ರಿ? ಆತ ಈ ಮಣ್ಣಲ್ಲಿ ಹುಟ್ಟಿಲ್ವಲ್ರಿ. ಈ ಮಣ್ಣಲ್ಲಿ ಆತ ಹುಟ್ಟಿದಿದ್ರೆ ಆತಂಗೆ ಗೊತ್ತಾಗಿರೋದು ಈ ಮಣ್ಣಿನ ಬೆಲೆ ಏನು ಅಂತ. ಜಾಗ ಕೊಟ್ಟಿರೋದು ಯಾರಿಗೋಸ್ಕರ? ಯಾರಿಗೋಸ್ಕರ ಕೊಟ್ಟರು ಜಾಗ? ಸರ್ಕಾರ ಯಾಕೆ ಕೊಟ್ಟರು? ಯಾವ ಮಣ್ಣಲ್ಲಿ ಕರ್ಕೊಂಡೋಗಿ ರಾಜ್ಕುಮಾರ್ ಅವ್ರ ಕುಟುಂಬದವ್ರು ಯಾರಾದರೂ ಕೇಳಿದ್ರಾ? ಯಾರು ಕೇಳಿದ್ರು ಹೇಳಿ ನೋಡೋಣ. ಜನರು ಇವತ್ತು ಕೋಟ್ಯ ಲಕ್ಷಾಂತರ ಜನ ಬಂದು ಅಲ್ಲಿ ಅವರನ್ನು ಮನುಷ್ಯನಾಗಿ ಬದುಕಿದವ್ರಿಗೆ ದೇವರ ಸ್ಥಾನವನ್ನು ಕೊಟ್ಟಿದ್ದಾರಲ್ಲ, ಜನರಲ್ವ ಕೊಟ್ಟಿದ್ದು? ನಾನು ನೀವು ಕೊಟ್ಟವಾ? ಅದು ತಾನಾಗಿನೇ ಪಡ್ಕೊಳ್ಳುವಂಥದ್ದು, ಅದು ಪರಿವರ್ತನೆ ಆಗಿರ್ತಕ್ಕಂಥದ್ದು. ಅಂಥ ಒಂದು ಶ್ರೇಷ್ಠ ಆತ್ಮಕ್ಕೆ ಇವ್ರು ಮಾತಾಡ್ಬೋದಾ? ಯಾಕೆ ಮಾತಾಡ್ತಾರೆ? ಇನ್ನು ನಂದೊಂದು ಪ್ರಶ್ನೆ, ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು? ಅವ್ರು ಹುಟ್ಟಿದ ಹಬ್ಬದ ದಿನ 20 ವರ್ಷ ಕಳೆದ ಮೇಲೆ ಚೇತನ್ ಅವರೇ, ನೀವು ಈ ಪ್ರಶ್ನೆಯನ್ನು ಯಾಕೆ ಎತ್ತಿದ್ರಿ? ಇದ್ರ ಹಿಂದೆ ಯಾವ ಪಿತೂರಿ ಇದೆ? ಅಥವಾ ನೀವು ಬೆಳೀಲಿಕ್ಕೋಸ್ಕರ ಮಾಡ್ತಿದ್ದೀರಾ? ನೀವಂತೂ ಈ ನೆಲದವರಲ್ಲ. ರಾಜ್ಕುಮಾರ್ ಅವರು ನೀವು ನನ್ನ ಎಲ್ಲೋ ನೋಡಿದೆ 83ನಲ್ಲೇನೋ ಹುಟ್ಟಿದ್ದಾರೆ ಅಂತ. 83ನಲ್ಲಿ ರಾಜ್ಕುಮಾರ್ ಅವರು ಆಕಾಶದ ಎತ್ತರಕ್ಕೆ, ಗೌರಿಶಂಕರದಷ್ಟು ಎತ್ತರಕ್ಕೆ ಬೆಳೆದಂಥ ಕಲಾವಿದರು ಅವರು. ಇಲ್ಲ, ಸಭೆ ಕರಿತೀವಿ.
ಸಭೆ ಕರೆದು ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೋತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.